ನಮಸ್ತೆ ಕರ್ನಾಟಕ. ಇವತ್ತಿನ ಪ್ರೀ ಮಾರ್ಕೆಟ್ ಅನಾಲಿಸಿಸ್ನ ಮಾಡೋಣ. ಪ್ರೀ ಮಾರ್ಕೆಟ್ ಅನಾಲಿಸಿಸ್ನ ಮಾಡೋಕ್ಕಿಂತ ಮುಂಚೆ ಪ್ರೀವಿಯಸ್ ಡೇ ಮಾರ್ಕೆಟ್ ಬಿಹೇವಿಯರ್ನ ತಿಳ್ಕೊಂಬರ್ಬೇಕಾಗತ್ತೆ. ಓಕೆನಾ? ಪ್ರೀವಿಯಸ್ ಡೇ ಮಾರ್ಕೆಟ್ನಲ್ಲಿ ನೋಡ್ಬೋದು ಪ್ರೈಸ್ ಏನಾಗಿದೆ, ಪ್ರೈಸ್ ಗ್ಯಾಪ್ ಅಪ್ ನ ಮಾಡ್ಕೊಂಡು ಸೆಲ್ಲಿಂಗ್ ನ ತಗೊಂಡ್ಬಂದಿದ್ದಾರೆ. ಓಕೆನಾ? ಸೊ ಇಲ್ಲಿ ಏನಾಗಿದೆ ಅಂದ್ರೆ ಬೈಯರ್ಸ್ ತುಂಬಾನೇ ಟ್ರ್ಯಾಪ್ ಆಗಿದ್ರು. ಓಕೆ, ಸೊ ಟ್ರ್ಯಾಪ್ ಆದ್ಮೇಲೆ ಏನಾಗಿದೆ, ಪ್ರೈಸ್ ಕೆಳಗಡೆ ಬಂದಿದೆ. ಓಕೆನಾ? ಸೊ ಕೆಳಗಡೆ ಬಂದ್ಮೇಲೆ ಏನಾಗಿದೆ ಅಂದ್ರೆ ಬಾಟಮ್ ಇಂದ ಏನಾಗಿದ್ದಾರೆ ಅಂದ್ರೆ ಬೈಯರ್ಸ್ ಎಂಟ್ರಿ ಕೊಟ್ಟಿದ್ದಾರೆ. ಯಾವ ರೀತಿ ಬೈಯರ್ಸ್ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡೋಣ. ನೋಡಿ, ಈ ಪಾಯಿಂಟ್ ಅಲ್ಲಿ ಅಬ್ಸರ್ವ್ ಮಾಡಿ. ಬಯರ್ಸ್ ಏನಾಗಿದ್ದಾರೆ ಅಂದ್ರೆ ಬಾಟಮ್ ಇಂದ ಅಗ್ರೆಸಿವ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲೆಲ್ಲ ನೋಡಬಹುದು ಬಯರ್ಸ್ ಅಗ್ರೆಸಿವ್ ಆಗಿ ಎಂಟ್ರಿ ಕೊಟ್ಟಿರೋದ್ರಿಂದ ಪ್ರೈಸ್ ಏನಾಗಿದೆ ಮೇಲ್ಗಡೆ ತಗೊಂಡೋಗಿದ್ದಾರೆ. ಇಲ್ಲೆಲ್ಲ ಕಾಟ್ ಎಲ್ಲ ಅಬ್ಸರ್ವ್ ಮಾಡಬೇಕಾಗತ್ತೆ ನಾವು ಬಾಟಮ್ ಅಲ್ಲಿ. ಓಕೆ, ಅಗ್ರೆಸಿವ್ ಆಗಿ ಬಯರ್ಸ್ ಬಂದಿದ್ದಾರೆ. ಓಕೆನಾ? ಸೆಲ್ಲರ್ಸ್ ಪಾರ್ಟಿಸಿಪೇಷನ್ ಕಡಿಮೆ ಇದೆ ಕಾಟ್ ಅಲ್ಲಿ. ಓಕೆ, ಸೊ ಅದೇ ತರ ಡೆಲ್ಟಾ ನೋಡಿ ಪಾಸಿಟಿವ್, ಫುಲ್ ಪಾಸಿಟಿವ್ ಬಂದಿದೆ. ಓಕೆನಾ? ಸೊ ಎಲ್ಲ ಚೆಕ್ ಮಾಡಬೇಕಾಗತ್ತೆ. ಅಂದಾಗ ಮಾತ್ರ ನಾವು ಏನ್ ಮಾಡಬಹುದು, ಟ್ರೇಡಿಂಗ್ ನಲ್ಲಿ ಸಕ್ಸಸ್ ಆಗ್ಬಹುದು. ಓಕೆನಾ? ಸೊ ಈ ತರ ಅಗ್ರೆಸಿವ್ ಬಯರ್ಸ್ ಬಂದಿದ್ದಾರೆ. ಪ್ರೈಸ್ ಯಾವ ರೀತಿ ಹೋಗಿದೆ ಅಂತೇಳಿ ನೋಡಬಹುದು. ಓಕೆನಾ? ಚಾರ್ಟ್ ಅಲ್ಲಿ ನೋಡೋಣ. ನೋಡಿ, ಅಬ್ಸರ್ವ್ ಮಾಡಿ, ಬಾಟಮ್ ಅಲ್ಲಿ ಬೈಯರ್ಸ್ ಎಂಟ್ರಿ ಕೊಟ್ಟಿದ್ದಾರೆ. ಓಕೆ, ಸೊ ನಿಧಾನಕ್ಕೆ ಏನ್ ಮಾಡಿದ್ದಾರೆ, ಪ್ರೈಸ್ ಅನ್ನ ಮೇಲ್ಗಡೆ ತಗೊಂಡು ಹೋಗಿದ್ದಾರೆ, ಯಾರಿಗೂ ಗೊತ್ತಾಗದಕ್ಕೆ. ಓಕೆನಾ? ಸೊ ಈ ಪಾಯಿಂಟ್ ಅಲ್ಲಿ ಏನಾಗಿದೆ, ಹೋಲ್ಡ್ ಆಗಿದೆ. ಹೋಲ್ಡ್ ಆದ್ಮೇಲೆ ಏನಾಗಿದೆ, ಇಲ್ಲೊಂದು ಅಬ್ಸಾರ್ಪ್ಷನ್ ಏರಿಯಾನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಸೈಡ್ ವೇಜ್ ಆಕ್ಷನ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಸೈಡ್ ವೇಜ್ ಆಕ್ಷನ್ ನ ಕ್ರಿಯೇಟ್ ಮಾಡ್ಕೊಂಡು ಏನ್ ಮಾಡಿದ್ದಾರೆ ಅಂದ್ರೆ ಬೈಯರ್ಸ್ ಮೊಮೆಂಟಮ್ ನ ಕ್ರಿಯೇಟ್ ಮಾಡ್ಕೊಂಡು ಏನ್ ಮಾಡಿದ್ದಾರೆ ಅಂದ್ರೆ ಸೆಲ್ಲರ್ ಸ್ಟಾಪ್ ಲಾಸ್ ಹಂಟಿಂಗ್ ಮಾಡ್ಕೊಂಡಿದ್ದಾರೆ. ಇವಾಗ ಏನಾಗುತ್ತೆ, ಪ್ರೈಸ್ ನಿಧಾನಕ್ಕೆ ಕೆಳಗಡೆ ಬಂದು ಇನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿಯಿಂದ ಏನಾಗುತ್ತೆ, ಎನಿ ಟೈಮ್ ಬೌನ್ಸ್ ಆಗಿ ಸ್ಮಾರ್ಟ್ ಮನಿ ಲೆವೆಲ್ ವರೆಗೂ ಹೋಗುವಂತ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ಈ ಪಾಯಿಂಟ್ ಅಲ್ಲಿ ನಾವು ಇವತ್ತಿನ ಟ್ರೇಡ್ ಸೆಟಪ್ ಯಾವ ರೀತಿ ಮಾಡ್ಕೋಬೇಕಂತಂದ್ರೆ, ಇಲ್ಲಿ ಒಂದು ಹ್ಯಾಮರ್ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ಹ್ಯಾಮರ್ ಕ್ರಿಯೇಟ್ ಆದ್ರೆ ಮಾತ್ರ ನಾವೇನ್ ಮಾಡ್ಬೇಕಂದ್ರೆ ಬೈಯಿಂಗ್ ಸೈಡ್ ಟ್ರೇಡ್ ಅನ್ನ ಮಾಡ್ಬೇಕಾಗತ್ತೆ. ಎಲ್ಲಿವರೆಗೂ ಹೋಗುತ್ತಂದ್ರೆ ಸ್ಮಾರ್ಟ್ ಮನಿ ಲೆವೆಲ್ ವರೆಗೂ ಹೋಗುವಂತ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ಅದೇ ರೀತಿ ನಾವೇನಾದ್ರೂ ಈ ಇನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ಝೋನ್ ಅಲ್ಲಿ ಸಪ್ಲೈ ಝೋನ್ ಆದ್ರೂ ಕ್ರಿಯೇಟ್ ಮಾಡ್ಕೊಂಡ್ರೆ ಒಂದ್ ವೇಳೆ ಸಪ್ಲೈ ಝೋನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ನಾವೇನ್ ಮಾಡ್ಬೇಕಂದ್ರೆ ಇದನ್ನ ಕೆಳಗಡೆ ಈ ತರ ಕ್ಯಾಂಡಲ್ ಕ್ರಿಯೇಟ್ ಆದ್ಮೇಲೆ ಪುಲ್ ಬ್ಯಾಕ್ ಬರುತ್ತೆ. ಈ ತರ ಪುಲ್ ಬ್ಯಾಕ್ ಬಂದಾಗ ಮಾತ್ರ ನಾವು ಏನ್ ಮಾಡ್ಬೇಕು, ಸೆಲ್ಲಿಂಗ್ ಸೈಡ್ ಅನ್ನ ಟ್ರೇಡ್ ಮಾಡಬೇಕಾಗುತ್ತೆ. ಎಲ್ಲಿವರೆಗೂ ಬರುತ್ತೆ ಅಂದ್ರೆ ಅದು 55,300 ವರೆಗೂ ಬಿಗ್ ಬೈಯರ್ ಝೋನ್ ವರೆಗೆ ಬರುವಂತ ಚಾನ್ಸಸ್ ಇದೆ. ಈ ರೀತಿ ನಾವು ಟ್ರೇಡ್ ಸೆಟಪ್ ಅನ್ನ ಮಾಡ್ಕೋಬೇಕಾಗುತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ. ಸೊ ಅದೇ ರೀತಿ ನಿಫ್ಟಿಯಲ್ಲಿ ಅನಾಲಿಸಿಸ್ ನ ಮಾಡೋಣ. ಸೊ ನಿಫ್ಟಿಯಲ್ಲಿ ಯಾವ ರೀತಿ ಆಗಿದೆ ಅಂತ ಹೇಳಿ ನೋಡೋಣ. ಸೊ ನಿಫ್ಟಿಲಿ ಕೂಡ ಏನಾಗಿದೆ ಅಂದ್ರೆ ಮಾರ್ಕೆಟ್ ಅನ್ನ ಗ್ಯಾಪ್ ಅಪ್ ನ ಮಾಡ್ಕೊಂಡು ನಿಫ್ಟಿಲಿ ಕೂಡ ಏನಾಗಿದೆ ಅಂದ್ರೆ ಬೈಯರ್ಸ್ ಕೂಡ ಟ್ರ್ಯಾಪ್ ಆಗಿದ್ದಾರೆ, ಆಮೇಲೆ ಸೆಲ್ಲಿಂಗ್ ನ ಮಾಡಿದ್ದಾರೆ. ಓಕೆನಾ? ಸೊ ಅಗೇನ್ ಪ್ರೈಸ್ ಏನಾಗಿದೆ, ಮೇಲ್ಗಡೆ ತಗೊಂಡು ಹೋಗಿ ಅಗೇನ್ ಸೆಲ್ಲರ್ ಏರಿಯಾದಿಂದ ಮತ್ತೆ ಸ್ವಲ್ಪ ಕೆಳಗಡೆ ಬಂದಿದೆ. ಓಕೆ, ಸೊ ಇಲ್ಲಿ ಬಂದು ಸಪೋರ್ಟ್ ಲೆವೆಲ್ ಅಲ್ಲಿ ಏನಾಗಿದೆ, ಪ್ರೈಸ್ ಹೋಲ್ಡ್ ಆಗಿದೆ. ಹೋಲ್ಡ್ ಆಗಿ ಏನಾಗಿದೆ, ಬಾಟಮ್ ಇಂದ ಬೈಯರ್ಸ್ ಎಂಟ್ರಿ ಕೊಟ್ಟಿದ್ದಾರೆ. ಓಕೆ, 24,660 ಅಲ್ಲಿ ಬೈಯರ್ಸ್ ಬಾಟಮ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಓಕೆ, ಸೊ ನಿಧಾನಕ್ಕೆ ಏನಾಗಿದೆ, ಮೇಲ್ಗಡೆ ತಗೊಂಡು ಹೋಗಿ ಪ್ರೈಸ್ ಅನ್ನ ಹೋಲ್ಡ್ ಮಾಡಿದ್ದಾರೆ. ಓಕೆನಾ? ಸೊ ಎನಿ ಟೈಮ್ ಏನಾಗುತ್ತೆ, ಪ್ರೈಸ್ ಇವತ್ತಿನ ಟ್ರೇಡ್ ಸೆಟಪ್ ಯಾವ ರೀತಿ ಇರುತ್ತೆ ಅಂದ್ರೆ ಪ್ರೈಸ್ ಏನಾಗುತ್ತೆ, ಕೆಳಗಡೆ ಬರುತ್ತೆ ಈ ರೀತಿ. ಓಕೆ, ಈ ರೀತಿ ಕೆಳಗಡೆ ಬಂದು ಈ ಸಪೋರ್ಟ್ ಲೆವೆಲ್ ಅಲ್ಲಿ ಏನಾದ್ರೂ ಎನಿ ಟೈಮ್ ಬೌನ್ಸಸ್ ಆದ್ರೆ ಮಾತ್ರ ನಾವು ಏನ್ ಮಾಡ್ಬೇಕಾಗುತ್ತೆ, ಬೈಯಿಂಗ್ ಸೈಡ್ ಮಾತ್ರ ಟ್ರೇಡ್ ಮಾಡಬೇಕಾಗುತ್ತೆ. ಓಕೆ, ಸೊ ಸೆಲ್ಲಿಂಗ್ ಸೈಡ್ ನೋಡೋದು ಅವಶ್ಯಕತೆ ಇಲ್ಲ ನಿಫ್ಟಿಲಿ. ಓಕೆನಾ? ಇಲ್ಲಿ ಏನಾಗುತ್ತೆ, ಈ ಹ್ಯಾಮರ್ ಕ್ರಿಯೇಟ್ ಆಗುತ್ತೆ. ಓಕೆ, ಈ ಹ್ಯಾಮರ್ ಕ್ರಿಯೇಟ್ ಆಗುವವರೆಗೂ ವೇಟ್ ಮಾಡಿ. ಸ್ವಲ್ಪ ಪ್ರೈಸ್ ಒಳಗಡೆ ಬರುತ್ತೆ, ರಿಸ್ಕ್ ಅನ್ನ ಕಡಿಮೆ ಇಟ್ಕೊಳ್ಳಿ, ಟಾರ್ಗೆಟ್ ಅನ್ನ ದೊಡ್ಡದಾಗಿ ಇಟ್ಕೊಳ್ಳಿ. ಓಕೆನಾ? ಸೊ ಯಾವುದೇ ಕಾರಣಕ್ಕೂ ಎಮೋಷನಲಿ ಟ್ರೇಡ್ ಮಾಡೋದನ್ನ ಅವಾಯ್ಡ್ ಮಾಡಿ. ಓಕೆನಾ? ಸೊ ಯಾವುದೇ ತರ ನೀವೇನು ಎಕ್ಸಾಂಪಲ್ ಇವಾಗ ನೀವು ಟ್ರೇಡ್ ಅನ್ನ ಸೆಟಪ್ ಮಾಡ್ಕೊಳ್ತಿರ್ತೀರ. ಓಕೆ, ಸೊ ನಿಮ್ದೇ ಆದ ಸ್ಟ್ರಾಟಜಿಯಲ್ಲಿ ಅಪ್ಲೈ ಮಾಡ್ತಿರ್ತೀರ. ಯಾವುದೇ ಕಾರಣಕ್ಕೂ ವಿತೌಟ್ ಪ್ರೈಸ್ ಆಕ್ಷನ್ ಮಾರ್ಕೆಟ್ ನ ಸೆಂಟಿಮೆಂಟ್, ಮಾರ್ಕೆಟ್ ಬಿಹೇವಿಯರ್ ನ ತಿಳ್ಕೊಳ್ಳದೆ ಯಾವುದೇ ಕಾರಣಕ್ಕೂ ಟ್ರೇಡ್ ಅನ್ನ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆನಾ? ಒಂದು ಕ್ಯಾಂಡಲ್ದಲ್ಲಿ ಬೈಯರ್ಸ್ ಎಷ್ಟು ಜನ ಬರ್ತಿದ್ದಾರೆ, ಎಷ್ಟು ಸೆಲ್ಲರ್ಸ್ ಬರ್ತಿದ್ದಾರೆ. ಓಕೆ, ಸೊ ಅವನ್ನ ಡೆಪ್ತ್ ಆಗಿ ಅನಾಲಿಸಿಸ್ ಮಾಡಿ ಮಾತ್ರ ನಾವು ಈ ಬುಲ್ಲಿಶ್ ಕ್ಯಾಂಡಲ್ ಅಂತೇಳಿ, ಈ ಸೆಲ್ಲಿಂಗ್ ಕ್ಯಾಂಡಲ್ ಅಂತೇಳಿ ಕನ್ಸಿಡರ್ ಮಾಡಕ್ಕಾಗತ್ತೆ. ಅದರ್ವೈಸ್ ಯಾವುದೇ ಕಾರಣಕ್ಕೂ ಸುಮ್ಮನೆ ಟ್ರೇಡ್ ಅನ್ನ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಮಾರ್ಕೆಟ್ ನಲ್ಲಿ ತುಂಬಾ ಮ್ಯಾನಿಪುಲೇಟಿಂಗ್ ಇರುತ್ತೆ. ಓಕೆನಾ? ಸೊ ಅದೇ ರೀತಿ ಕ್ಯಾಂಡಲ್ಸ್ ಅಲ್ಲಿ ಯಾವುದೇ ಕಾರಣಕ್ಕೂ ಫೇಕ್, ಆಲ್ಮೋಸ್ಟ್ ಫೇಕ್ ಕ್ಯಾಂಡಲ್ ಕ್ರಿಯೇಟ್ ಆಗ್ತವೆ ಮಾರ್ಕೆಟ್ ನಲ್ಲಿ. ಸ್ಟಾಪ್ ಲಾಸ್ ಹಂಟಿಂಗ್ ತುಂಬಾನೇ ಆಗ್ತಿರ್ತವೆ. ಓಕೆ, ಸೊ ಅವನ್ನೆಲ್ಲ ತಿಳ್ಕೊಂಡು ನಾವು ಟ್ರೇಡ್ ಅನ್ನ ಫ್ಯೂಚರ್ ಅಂಡ್ ಆಪ್ಷನ್ ಅಲ್ಲಿ ಮಾಡಬೇಕಾಗುತ್ತೆ.
ಅದರ್ವೈಸ್ ಯಾವುದೇ ಕಾರಣಕ್ಕೂ ಮಾಡ್ಲಿಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಸೋ ಮಚ್, ಎಲ್ಲರಿಗೂ ಒಳ್ಳೇದಾಗಲಿ.